ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಪೋಕೋ F7 5G ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ನ ಡಿಸೈನ್ ಕಡೆ ನೋಡೋದಾದರೆ ಈ ಫೋನಲ್ಲಿ 3 ಕಲರ್ ಅವೈಲೇಬಲ್ ಇದ್ದಾವೆ. ಒಂದು ಯೆಲ್ಲೋ, ಇನ್ನೊಂದು ಗ್ರೀನ್, ಮತ್ತೊಂದು ಸಿಲ್ವರ್. ಪಾಲಿಕಾರ್ಬನೇಟ್ ಬ್ಯಾಕ್ ಒಂದಿಗೆ ಬರ್ತವೆ ಮತ್ತು ಒಂದು ಯೆಲ್ಲೋ ಕಲರ್ ಮಾತ್ರ ವೇಗನ್ ಲೆದರ್ ಒಂದಿಗೆ ಬರುತ್ತೆ. ಇದರ ವೇಟ್ ಬಂದ್ಬಿಟ್ಟು 92 ಗ್ರಾಮ್ಸ್ ಆಗಿದೆ ಮತ್ತು IP66, IP68, IP69 ರೇಟಿಂಗ್ ಕೂಡ ಬರುತ್ತೆ ಈ ಪ್ರೈಸ್ ರೇಂಜಲ್ಲಿ ಮತ್ತು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೂಡ ಬರುತ್ತೆ ಫ್ರಂಟಲ್ಲಿ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.67 ಇಂಚಸ್ ಫುಲ್ HD ಪ್ಲಸ್ ಕರ್ವ್ ಆಮ್ಲೆಟ್ ಡಿಸ್ಪ್ಲೇ ಇದರಲ್ಲಿ ಬರುತ್ತೆ. 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ ಮತ್ತು 1920 PWM ಡಿಮ್ಮಿಂಗ್ ರೇಟ್ ಕೂಡ ಬರುತ್ತೆ ಮತ್ತು ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸಲ್ಲಿ HDR10 ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. TUV ಅವರ ಸರ್ಟಿಫಿಕೇಶನ್ ಕೂಡ ಬರುತ್ತೆ ಮತ್ತು ಡ್ಯುಯಲ್ ಸ್ಪೀಕರ್ಸ್ ಕೂಡ ಬರ್ತವೆ. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಬರುತ್ತೆ. ಇದು ಕೂಡ 4nm ನ ಪ್ರೊಸೆಸರ್ ಆಗಿದೆ. ಇದು ಹತ್ತತ್ರ 7 lakhs ಸ್ಕೋರ್ ಮಾಡುತ್ತೆ. 60 FPS ಅಲ್ಲಿ ನೀವು ಡಿಸೈನ್ ಆಡ್ಬೋದು. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 5500 mAh ಬ್ಯಾಟ್ರಿ ಬರುತ್ತೆ ಮತ್ತು 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಫೋನ್ RAM and ROM ಬಗ್ಗೆ ಹೇಳೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB 128GB ಒಂದಿಗೆ ಬರುತ್ತೆ. LPDDR4X ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಎವರೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ OS ಬಗ್ಗೆ ಹೇಳೋದಾದ್ರೆ HyperOS 1 ಬೇಸ್ಡ್ ಆನ್ Android 14 ಒಂದಿಗೆ ಔಟ್ ಆಫ್ ಬಾಕ್ಸ್ ಬರುತ್ತೆ. 3 years ಮೇಜರ್ ಅಪ್ಡೇಟ್ಸ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. Android 17 ತನಕ ಇದರಲ್ಲಿ ಅಪ್ಡೇಟ್ಸ್ ಬರ್ತವೆ. ನೆಕ್ಸ್ಟ್ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಎಲ್ಲ ಸೆನ್ಸರ್ ಗಳು ಬರ್ತವೆ. ಬಟ್ ಪ್ರಾಕ್ಸಿಮಿಟಿ ಸೆನ್ಸರ್ ಇದರಲ್ಲಿ ಇಲ್ಲ. ನೆಕ್ಸ್ಟ್ ಈ ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ 13 5G ಬ್ಯಾಂಡ್ಸ್, ಡ್ಯುಯಲ್ 4G VoLTE ಮತ್ತು Wi-Fi 6, ಬ್ಲೂಟೂತ್ 5.4 ಕೂಡ ಬರುತ್ತೆ. NFC ಇದರಲ್ಲಿ ಬರೋದಿಲ್ಲ. ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50MP ಮೇನ್ ಕ್ಯಾಮ್ರಾ ಬರುತ್ತೆ ವಿತ್ OIS ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಂದ್ಬಿಟ್ಟು ಸೋನಿ ಲಿಥಿಯಾ 600 ಸೆನ್ಸರ್ ಒಂದಿಗೆ ಬರುತ್ತೆ ಮತ್ತು 8MP ಅಲ್ಟ್ರಾ ವೈಡ್ ಕೂಡ ಬರುತ್ತೆ. ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ ನೀವು 4K 30fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು ಮೇನ್ ಕ್ಯಾಮ್ರಾದಿಂದ. ಮತ್ತು ಫ್ರಂಟ್ ಅಲ್ಲಿ ನಿಮಗೆ 20MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ನೀವು ಫುಲ್ HD 30fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ನೆಕ್ಸ್ಟ್ ಈ ಫೋನ್ ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ವೆಟ್ ಟಚ್ ಫೀಚರ್ ಕೂಡ ಬರುತ್ತೆ ಮತ್ತು AI ಸ್ಟ್ಯಾಂಡರ್ಡ್ ಫೀಚರ್ಸ್ ಕೂಡ ಈ ಫೋನ್ ಅಲ್ಲಿ ಬರ್ತವೆ. ಈ ಫೋನ್ ನ ಕನ್ಕ್ಲೂಷನ್ ಹೇಳೋದಾದ್ರೆ ಈ 20,000 ರೂಪಾಯಿ ರೇಂಜ್ ಅಲ್ಲಿ ಇದೊಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. IQ G9s ಅಲ್ಟರ್ನೇಟ್ ವರ್ಷನ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ, ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಒಂದು ಡೀಸೆಂಟ್ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ನೀವು ಇದನ್ನ ಚೆಕ್ಔಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.